ದ್ರೌಪದಿಯನ್ನು ಸಂತೈಸಿದವನಿದ್ದೆ. ಸಂಗ್ರಾಮವೋ ಸಂಧಾನವೋ ಹೀಗೆ ನಾನು ಕೇಳಿದ ಪ್ರಶ್ನೆಗೆ ಸ್ಪಷ್ಟವಾದ ನಿಲುವನ್ನು ಎಲ್ಲರಿಗೂ ಸಮಾಧಾನ ಎನ್ನುವ ಹಾಗೆ ಹೊರಬರಿಸಬೇಕು ಅಂತಾಗಿ ಬಹಳಷ್ಟು ಪ್ರಯಾಸವನ್ನೇ ಮಾಡಬೇಕಾಯಿತು. ದುರ್ಯೋಧನನ ರಾಯಭಾರವನ್ನು ವಹಿಸಿ ಈ ಕಡೆಗೆ ಸಾಗಿ ಬಂದ ಸಂಜಯನಲ್ಲಿ ಸ್ಪಷ್ಟವಾಗಿ ಆಡಿ ಕಳುಹಿಸಿದ್ದಾನೆ. ಕಡುಗವು ನೀತಿಯು ಒಡೆಯ ಲಕ್ಷ್ಮೀರಮಣನ ಇಂತಹ ಧರ್ಮದ ಸ್ಪಷ್ಟವಾಗಿ ನನ್ನಲ್ಲಿ ಆಡಿದ್ದಾನೆ. ಸಂಧಾನಕ್ಕೆ ಮೊದಲ ಪ್ರಾಶಸ್ತ್ಯ, ತಪ್ಪಿದರೆ ಸಂಕಲವನ್ನು ಬೆಸೆದು ಬಾ ಅಂತೆಯೇ ಹೊರಟು ನಿಂತವನು ನಾನು. ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ರಥದ ಗಾಲಿಗಳಿಗೆ ಅಡ್ಡವಾಗಿ ಓಡಿಕೊಂಡು ಬಂದು ತನ್ನ ಕೊರಳನ್ನು ಕೊಡುವ ಮೂಲಕವಾಗಿ ತುಳುವನ್ನು ಕೈಯಲ್ಲಿ ಹಿಡಿದು ಕೇಶವನ ಕೇಶವ ನೋಡು ಅನ್ನುವ ಹಾಗೆ ಕಣ್ಣಿಳಿಸಿದವಳು ದ್ರೌಪದಿ. ಅವಳ ಕಣ್ಣ ಪಾಪೆಯ ಮೇಲೆ ನನ್ನ ದೃಷ್ಟಿಯನ್ನ ಬೀರಿದರೆ ಅದರೊಳಗಿರುವ ನನ್ನ ಬಿಂಬ ನನ್ನನ್ನು ನೋಡಿ ಅಣಕ ಮಾಡಿದ ಅನುಭವ. 13 ವರ್ಷಗಳ ಸುದೀರ್ಘವಾದ ಸೂತಕವನ್ನು ಅನುಭವಿಸಿದಂತಹ ದ್ರೌಪದಿ ದೇವಿಗೆ ಅವಳ ಮನಸ್ಸಿಗೆ ಸಮಾಧಾನವಾಗಬಹುದಾದ ಪರಿಣಾಮವನ್ನು ಕೊಡಬಹುದಾದ ಆ ಒಂದು ನಿದರ್ಶನವು ಘಟನೆಯು ಅಥವಾ ಆ ಒಂದು ಸನ್ನಿವೇಶವು ನಿರ್ಮಾಣವಾಗುವ ಬಗೆಯೇನು ಅಂದರೆ ಹೋರಾಟವೇ ಆಗಬೇಕು ಅಂತಲ್ಲ, ಸಂಧಾನದ ಮೂಲಕವಾಗಿ ಅಣ್ಣ ತಮ್ಮಂದಿರು ಒಂದಾಗಿ ಒಮ್ಮತದಿಂದ ಜೀವನವನ್ನು ಕಳೆಯುವುದಕ್ಕೆ ಮುಂದಾದರಂತಾದರೆ ಶುಭವೇ ಅದು. ಆದರೆ ಆ ಬಗೆಯಿಂದ ಸಂಧಿಯೊಂದು ಏರ್ಪಾಟುಗೊಂಡ ಮೂಲಕ ಆ ಬಳಿಕ ಗುರುವನ್ನು ಕಟ್ಟಿಸುವುದಕ್ಕೆ ವಿಧಾನ ಏನು? ಅದಕ್ಕೊಂದು ಪ್ರತ್ಯಾಮ್ನಾಯವಾದ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಆದಿ ದೇವಕಿ ವಸುದೇವನ ಮೇಲಾಣೆ ನನ್ನ ದುರ್ಗ ಕಟ್ಟಿಸಬೇಕು ಹಾಗೆ ದ್ರೌಪದಿಗೆ ಭರವಸೆಯ ಮಾತನ್ನು ಮಾಡಿದ್ದೇನೆ. ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ರೇವತಿ ನಕ್ಷತ್ರದ ಈ ಶುಭ ಮುಹೂರ್ತದಲ್ಲಿ ಮೈತ್ರ ಎನ್ನುವಂತಹ ರತ್ನ ಕುಡಿ ಬಂದ ಕಾಲಕ್ಕೆ ಹೊರಟು ನಿಲ್ಲುವುದಕ್ಕೆ ರಥವೂ ಸಿದ್ಧಗೊಂಡಿದೆ. ಮಣಿರಥೆಯ ವಧೂತವನ್ನೇ ದಾರುಕನ್ನು ಸಿದ್ಧ ಮಾಡಿದಂತಹ ರಥ ಇನ್ನೇನು ರಥವನ್ನು ಏರಬೇಕೆನ್ನುವಷ್ಟರಲ್ಲಿ ಸೋಜಿಗೆ ಬೇಕಂಡಿದೆ. ಶಸ್ತ್ರಾಸ್ತ್ರಗಳಿಂದ ತುಂಬಿದಂತಹ ರಥವರು ಸಾತ್ಯಕ್ಕೆ ಆಡ್ತಾನೆ ದುರ್ಜನಗಳಿಗೆ ಹೋಗುವುದು. ಯಾವುದು ಮಾನವತೆಯ ಸೊಂಟದ ಸೀರೆ ಸೆಳೆಯುವುದಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ, ಯಾವುದು ಉಣ್ಣುವ ಅನ್ನಕ್ಕೆ ವಿಷವನ್ನು ಸೇರಿಸುವುದಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ, ಅಂತಹ ದುರ್ಯೋಧನನ ಕಡೆಗೆ ನಾವು ಹೋಗುತ್ತಿದ್ದೇವೆ. ಆದ್ದರಿಂದಲೇ ರಾಯಭಾರವನ್ನು ಸಂಧಾನವನ್ನು ಮಾಡುವುದಕ್ಕಾಗಿ ಪೂರೈಸುವುದಕ್ಕಾಗಿ ಹೊರಟು ನಿಂತ ನನಗೆ ಅನಿವಾರ್ಯ ಅಂತಲ್ಲ, ಆದರೂ ನಮ್ಮಲ್ಲಿ ಅದನ್ನು ತೋರಿಸುವುದಕ್ಕೆ ಬೇಕಾಗಿ ಶಸ್ತ್ರಾಸ್ತ್ರಗಳಿಂದ ಭರಿತವಾದ ಬಂಡಿಗಳನ್ನು ಸೇರಿ ನಾವೆಲ್ಲರೂ ಹಸ್ತಿನೆಯ ಕಡೆಗೆ ಪ್ರಯಾಣವನ್ನು ಬೆಳೆಸಬೇಕಾಗಿದೆ. ಆದಿ ಮುಂದುವರಿಯುತ್ತೇನೆ. ಏನು ವ್ಯವಸ್ಥೆ ಇದು! ಇದು ಮುರಹರನಿಗಾಗಿ ಮಾಡಿದ ಸಿದ್ಧತೆ. ಯಾವ ಬಗೆಯನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಮುರನೆನ್ನುವ ಅಸುರನನ್ನು ಕೊಂದ ಕಾರಣಕ್ಕಾಗಿ ಮುರಹರನು ಅಥವಾ ದುರಿತಗಳನ್ನು ನೀಗಿಸಬಹುದಾದ ಕಾರಣಕ್ಕಾಗಿ ಮುರಹರನು ಅವರವರ
ನನಗೆ ಬೇಕಾಗಿ. ಆದರೆ ಭೀಷ್ಮ ದ್ರೋಣಾದಿಗಳು ದುರಿತ ಪರಂಪರೆಯಿಂದ ಕಳೆದು ಕ್ಷೇಮವನ್ನೇ ಒದಗಿಸಿಕೊಡಬಹುದಾದ ಮುರಹರನ ಅಪೇಕ್ಷೆಯಿಂದಲೇ ಸ್ವಾಗತಿಸುವುದಕ್ಕೆ ಬೇಕಾಗಿ ಈ ಬಗೆಯ ಭವ್ಯ ಸಿದ್ಧತೆಯನ್ನು ಮಾಡಿದ್ದಾರೆ. ರಾಜಕೀಯ ಹೇಗಿರಬೇಕು? ಸುಮ್ಮನೆ ರಾಜಕೀಯ ಮಾಡಿದ್ರೆ ಆಗಲಿಕ್ಕೆ ಚತುರನಾದಂತಹ ಒಬ್ಬ ರಾಜಕಾರಣಿ ತನ್ನನ್ನು ತಾನು ಅನಾವರಣಗೊಳಿಸುವುದಕ್ಕೆ, ತನ್ನನ್ನು ತಾನು ಉದ್ಘಾಟಿಸಿಕೊಳ್ಳುವುದಕ್ಕೆ ಯಾವ ಬಗೆಯಿಂದ ಒದಗಿಸಿಕೊಳ್ಳಬಹುದು ಅನ್ನುವುದಕ್ಕೆ ನನ್ನ ಕಣ್ಣಿಗೆ ಕಾಣುವ ದೃಶ್ಯಗಳೇ ನಿದರ್ಶನ. ಕಣ್ಣು ತೋರಣಗಳಿಂದಲೇ ಶೃಂಗರಿಸಲ್ಪಟ್ಟಂತಹ ಈ ನಗರಿ ಹಸ್ತಿನಾವತಿಯ ಭವ್ಯ ನಗರವನ್ನು ಬಂದು ಸೇರಿದ್ದೇನೆ. ರಾಜ ಬೀದಿಯಲ್ಲಿ ಸಾಗುವಾಗ ಮೂಗಿಗೆ ಪರಿಮಳಗಳಿದ್ದರೆ ಕೈ ಬೀಸಿ ಬಾ ಬಾ ಅನ್ನುವ ಹಾಗೆ ಮಧುರವಾದಂತಹ ಆ ಪರಿಮಳ ನಾಸಿಕಾಗ್ರವನ್ನು ಬೆಳೆಸುವ ಮೂಲಕವಾಗಿ ನನಗೆ ಆಹ್ವಾನವನ್ನು ಕೊಡುತ್ತಾ ಇದೆ. ಹೌದು, ಬರುವ ದಾರಿ ಉದ್ದಕ್ಕೂ ನನಗಾಗಿ ನನ್ನ ಸ್ವಾಗತಕ್ಕೆ ಬೇಕಾಗಿ ಮಾಡಿದ ಈ ಒಂದು ಬಗೆಯ ಸೋಜಿಗೆಯನ್ನು ಕಂಡು ನಾನು ಬೆರಗಾಗಿ ಹೋದೆ. ನನ್ನ ನಿರೀಕ್ಷೆಯಲ್ಲಿ ಇದ್ದವರು ಹಲವಷ್ಟು ಮಂದಿಗಳು. ಭೀಷ್ಮಾಚಾರ್ಯರು ಗುರುಕುಲ ಪಿತಾಮಹರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಅಶ್ವತ್ಥಾಮರ್ಯಾದಿಯಾಗಿ ಮುರಹರ ನಮ್ಮ ಮನೆಗೆ ಬರ್ತಾನೆ ಅನ್ನುವ ಕಾರಣಕ್ಕೆ ಬೇಕಾಗಿ ಷಡ್ರಸದ ಭರಿತವಾದ ಭೋಜನದ ಸುಗ್ರಾಸವಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರ ಮನೆಯಲ್ಲಿ ಭೋಜನದ ವ್ಯವಸ್ಥೆ ಉಂಟು. ಮನೆ ಮನೆಯಲ್ಲಿ ಉಂಡು ಹೋಗ್ತಾನೆ ಅನ್ನುವ ಕಾರಣಕ್ಕಾಗಿ ಮಾಡಿದ್ದಾರೆ. ಯಾವ ಮನೆಯನ್ನು ಸೇರುವಾಗ ಹಸಿವೆ ನೀಗಿಸಿಕೊಳ್ಳಬೇಕೆನ್ನುವ ಮನಸ್ಸು ಕೃಷ್ಣನಿಗೆ ಆಗ್ತದೆ. ಆ ಸಮಯದಲ್ಲಿ ಹೊಟ್ಟೆಯ ಹಸಿವನ್ನು ನೀಗಿಸಿಕೊಳ್ಳಲು ಎನ್ನುವ ಕಾರಣಕ್ಕೆ ಬೇಕಾಗಿ ಈ ಬಗೆಯ ಷಡ್ರಸ ಭರಿತವಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಎಲ್ಲರ ಮನೆಯನ್ನು ಸೇರಿದ್ದೇನೆ, ಕುಶಲವನ್ನು ವಿಚಾರಿಸಿದ್ದೇನೆ, ಧೃತರಾಷ್ಟ್ರನನ್ನು ಮಾತನಾಡಿಸಿದ್ದೇನೆ, ನಯವಾಗಿ ಸತ್ಕಾರವನ್ನು ತಿರಸ್ಕರಿಸಿದ್ದೇನೆ. ಒಂದು ಮನೆಗೆ ಹೋಗಿದ್ದೇನೆ. ದುರ್ಯೋಧನನ ಆಲಯವನ್ನು ಮುಡಿದು ಮುರಹರ ಬರುವ ನಾರೋಗಣೆಗೆ ಊಟ ಮಾಡಲಿಕ್ಕೆ ಬರ್ತದೆ ಅಂತ ಅರ್ಥ ಅಲ್ಲ, ಅಂದ್ರೆ ಊಟ ಮಾಡಿ ಹೋಗಲಿ ಅನ್ನುವುದೇ ಅವರ ಉದ್ದೇಶ. ಆದ್ದರಿಂದ ಬಂದ ನಾನು ದುರ್ಯೋಧನನ ಮನೆಯನ್ನು ಮುಡಿದು ಸೇರಬೇಕಾದ ಮನೆಯ ಕಡೆಗೆ ಲಕ್ಷ್ಯವನ್ನು ಬೀರಿದ್ದೇನೆ. ರಥಾರೋಹಿಯಾಗಿರುವ ನಾನು ದಾರುಕನಿಗೆ ಆಜ್ಞೆಯನ್ನು ಕೊಡಬೇಕು. ಇಲ್ಲಿ ನನಗಾಗಿ ನನ್ನ ಆಗಮನದ ನಿರೀಕ್ಷೆಯಿಂದಲೇ ಒಂದು ಮನೆ ಸಿದ್ಧವಾಗಿ ಬಹಳ ಸಮಯಗಳ ಹಿಂದೆ ತಲೆಯೆತ್ತಿ ನಿಂತಿದೆ. ಆರಾಮ. ಆದ್ದರಿಂದ ದಾರುಕ ಆ ಕಡೆಗೆ ರಥವನ್ನು ಮಾಡಿಸಿ ರಥವನ್ನು ಮಾಡಿಸಿ. ಇದು ಕನಸೆ ಎಂಬುದಾಗಿ ಮೈಯನ್ನು ಚಿವುಟಿ ನೋಡಿದ್ರೆ
ಬದಿಗೆ ಮೆಚ್ಚಿದೆನು ಎಮಗಿರುವುದು ತೀರದು ನಿನ್ನ ಮಗನಿಗೆ ನಿಮ್ಮ ಬದಿಗೆ ಮೆಚ್ಚಿದೆನು ಎಮಗಿರುವುದು ನಿನ್ನ ಮಗನಿಗೆ ನಮ್ಮ ಪಾದಗಳು ಇಲ್ಲದೆ ಬಗಲಿಲ್ಲದ ಪಾದಗಳಿಲ್ಲದೆ ಬಗಲಿಲ್ಲದೆ ನಾನು ನಿಮ್ಮ ಬದಿಗೆ ಮೆಚ್ಚಿದೆನು ವಿದುರ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ಅಯ್ಯ, ಅಂತಃಕರಣ ಶುದ್ಧವಾಗಿ ಭಾವ ಶುದ್ಧಿಯಿಂದಲೇ ನನ್ನ ಕುರಿತಾಗಿ ನಿನ್ನನ್ನು ಸಮರ್ಪಿಸಿದ ಬಗೆಯನ್ನು ಕಂಡು ನಾನು ಆಶ್ಚರ್ಯಗೊಂಡೆ. ಉದಯ, ನಿನ್ನಂತಹ ಭಕ್ತ ಒಬ್ಬ ದೇವರ ಕುರಿತಾಗಿ ಇಡಬಹುದಾದ ಇರಿಸಬಹುದಾದ ವಿಶ್ವಾಸ ಅಥವಾ ಆ ಮೂಲಕವಾಗಿ ಹೊಂದಬಹುದಾದ ಮಾನಸಿಕವಾದ ಸಂತೋಷ, ಇದಕ್ಕೆ ಪ್ರಪಂಚದಲ್ಲಿ ತುಲನಾತ್ಮಕವಾಗಿ ಮತ್ತೊಂದು ಸಂಗತಿಯನ್ನು ಹೋಲಿಕೆ ಮಾಡುವುದಕ್ಕಾಗುವುದಿಲ್ಲ. ಹೌದೇನು? ಶಾಸ್ತ್ರೋಕ್ತವಾಗಿ ವೇದವೇ ಹೇಳಿದ ಹಾಗೆ ಪೂಜ್ಯನಾದವನು ಪೂಜಕನನ್ನು ಅಥವಾ ಪೂಜಕನಾದವನನ್ನು ಪೂಜ್ಯನಾದವನನ್ನು ಪೂಜಿಸಬೇಕು ಅಂತಾದರೆ ದಾರಿ ಹಲವಷ್ಟು ಇದೆ. ಒಂದು ಪಂಚೋಪಚಾರ ಅಥವಾ ಷೋಡಶೋಪಚಾರ, ಈ ಬಗೆಯಿಂದ ಭಕ್ತನಾದವನು ದೇವರನ್ನು ಪೂಜಿಸುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ನೀನು ಹಾಗಲ್ಲ, ನಿನ್ನಲ್ಲಿ ಕಲ್ಮಶ ಇದೆ. ಒಟ್ಟಂದದಲ್ಲಿ ಹೇಳಬೇಕು ಅಂತಾದ್ರೆ ನಿನ್ನ ಅಂತರಂಗ ಶುದ್ಧವಾಗಿದೆ. ಆದ್ದರಿಂದಲೇ ಕೈ ಜೋಡಿಸಿ ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ಶಾಸ್ತ್ರಾಂಗ ನಮಸ್ಕಾರವನ್ನು ವಿರಚಿಸುವ ಮೂಲಕವಾಗಿ ನನ್ನನ್ನು ಅಂತರಂಗದಲ್ಲಿ ನುಡಿಸುವುದಕ್ಕೆ ನೀನು ಮುಂದಾದೆ. ಒಮ್ಮೆ ಎಡದಿಂದ ಬಲಕ್ಕೆ ಸುತ್ತು ಬರ್ತಿ, ಒಮ್ಮೆ ಬಲದಿಂದ ಎಡಕ್ಕೆ ಸುತ್ತು ಬರ್ತಿ. ಪ್ರದಕ್ಷಿಣೆಯೋ ಅಪ್ರದಕ್ಷಿಣೆಯೋ ಅನ್ನೋದು ಪ್ರಶ್ನೆ ಅಲ್ಲ. ಒಟ್ಟಂದದಲ್ಲಿ ನಿನ್ನ ಭಾವ ಏನು ಅನ್ನುವುದನ್ನು ಸ್ಪಷ್ಟವಾಗಿ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಉತ್ಥಾನಪಾದನ ಮಗನಾದಂತಹ ಧ್ರುವ ತನ್ನ ತಂದೆಯ ತೊಡೆಯೇರಿ ಕುಳಿತ ಕಾಲಕ್ಕೆ ಅವನ ಮಲತಾಯಿ ಅವನನ್ನು ಕೆಳಗೆ ಎಳೆದು ಹಾಕಿದಳು. ವನವೆತ್ತ ತಪವೆತ್ತ ಆ ಸಣ್ಣ ಮಗುವಿಗೆ ಕಾಡಿಗೆ ಸೇರಬೇಕಾದ ವಿಷಮ ಸ್ಥಿತಿಯನ್ನು ಬಂಧನಿಸಿದ ಕಾಲಕ್ಕೆ ಕೇವಲ 6 ಮಾಸಗಳ ಕಾಲ ವಿರಚಿಸಿದ ವಾಸುದೇವನ ಕುರಿತಾದ ತಪಸ್ಸಿಗೆ ಫಲರೂಪವಾಗಿ ಶ್ರೀಹರಿಯ ಒಲಿದು ಬಂದು ಶಾಶ್ವತವಾದ ಲೋಕವನ್ನೇ ಒದಗಿಸಿಕೊಟ್ಟನಂತೆ. ಅದಕ್ಕೆ ಪ್ರಪಂಚದಲ್ಲಿ ಶಾಸ್ತ್ರಭರಿತವಾದ ಪೂಜೆಯು ಆರಾಧನೆಯು ಅಂತ ಆರೋಪ ಮಾಡಲಿಕ್ಕೆ ಆಗುವುದಿಲ್ಲ. ಮೂಕ ಪ್ರಾಣಿಯಾದ ಆನೆಯೊಂದು ಕೊಳದಿಂದ ತಾವರೆಯನ್ನು ಮೇಲುತ್ತಿದ ಕಾಲಕ್ಕೆ ಅದಕ್ಕೆ ಗಜೇಂದ್ರ ಮೋಕ್ಷವಾಯಿತಂತೆ. ಭಕ್ತನಾದ ಪ್ರಹ್ಲಾದನನ್ನು ಉತ್ತರಿಸುವುದಕ್ಕೆ ಶ್ರೀಹರಿ ಕಂಬದಿಂದ ಬಿಂಬರೂಪದಲ್ಲಿ ಕಾಣಿಸಿಕೊಂಡನಂತೆ. ಪ್ರಪಂಚದಲ್ಲಿ ಇಂತಹ ಭಕ್ತಿಗೆ ಮತ್ತೊಂದು ತುಲನೆ ಇಲ್ಲ. ಅದಕ್ಕೆ ಭಾವಶುದ್ಧಿ ಅಂತ ಹೆಸರು. ಅಂತಹ ಶುದ್ಧಾಂತಕರಣದ ಭಕ್ತಿಯಿಂದ ನನ್ನನ್ನು ಮೆಚ್ಚಿಸುವುದಕ್ಕೆ ನೀನು ಮುಂದಾದೆ. ನಾನು ಹೇಗೆ ಹಾಡಲಿ, ನಿನ್ನನ್ನು ಹೇಗೆ ಕೊಂಡಾಡಲಿ, ನಿನ್ನ ಭಕ್ತಿಯ ಕುರಿತಾಗಿ ಯಾವ ಮೆಚ್ಚುಗೆಯ ಮಾತನಾಡಲಿ, ಒಂದಷ್ಟು ಹೇಳಬಾರದು. ನಿನ್ನ ತನುವನ್ನೇ ಮಂಟಪವನ್ನಾಗಿಸಿ ಹೃದಯವೆಂಬ ಪೀಠದಲ್ಲಿ ನನ್ನನ್ನು ಕುಡಿಲಿಸಿ ನಯನವೆಂಬ ಜ್ಯೋತಿಯನ್ನು ಬೆಳಕು ಕಣ್ಣೀರ ಧಾರೆಯಿಂದ ನನ್ನ ಪದಿಪ್ಪಗಳನ್ನು ಸೇವಿಸಿ ಅಭಿಷೇಕನಗೈರು. ನಿನ್ನ ಕರವನ್ನೇ ಚಾಮರವೆಂದು ಬೀಸಿ ನಿನ್ನ ಕರಗಳ ಬೆರಳುಗಳನ್ನೇ ಕದಲೀಫಲವೆಂದು ಸಮರ್ಪಿಸಿ ತಲೆಯನ್ನೇ ನಾರೀಕೇಳವೆನ್ನುವ ಹಾಗೆ ನನ್ನ ಪದಯುಗಗಳಿಗೆ ಒಪ್ಪಿಸಿ ಅಯ್ಯ ನಾಲಗೆ ಎಂಬ ವಾದ್ಯ ಕೋಶದಿಂದ ಹೊರಡ ಶಂಕದಿಂದ ಮನೆಗೈದು ಪಂಚೇಂದ್ರಿಯಗಳ ಪಂಚಾವತಿಯನ್ನು ಬೆಳೆದ ಮೂಲಕವಾಗಿ ಬಗೆ ಬಗೆಯಿಂದಲೇ ನನ್ನನ್ನು ಹಾಡುವುದಕ್ಕೆ ಮುಂದಾದೆ, ಕೊಂಡಾಡುವುದಕ್ಕೆ ಮುಂದಾದೆ. ಇದಕ್ಕಿಂತ ಹೆಚ್ಚು ಹೇಳಿಕೆ ಆಗುವುದಿಲ್ಲ. ಎನಗಿನ್ನು ತೀರ ನಿನ್ನ ಹಾಡಿ ಹೊಗಳ ಯಾಕೆ ನನಗೆ ಶಬ್ದದಾರಿದ್ರ್ಯ ಉಂಟಾಗ್ತದೆ. ನಿನ್ನ ಭಕ್ತಿಗೆ ಹೇಗೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಾಗ್ತದೆ. ನಿನ್ನ ಭಕ್ತಿಯನ್ನು ನಿನ್ನ ಭಕ್ತಿ ಭಾವವನ್ನು ಹೇಗೆ ವಿಶ್ಲೇಷಿಸುವುದಕ್ಕೆ ವಿಸ್ತರಿಸುವುದಕ್ಕೆ ಸಾಧ್ಯವಾಗ್ತದೆ. ಏನೇ ಇರಲಿ, ಅಲೌಕಿಕವಾದ ಪ್ರಪಂಚದಲ್ಲಿ ನನ್ನನ್ನು ಕಂಡರಿತು ಭಕ್ತನಾಗಿ ದೇವನಾದಂತಹ ನನಗೆ ನಿನ್ನ ಭಕ್ತಿಯನ್ನು ಸಮರ್ಪಿಸಿ ಅಂತಾದರೆ ಸ್ವೀಕರಿಸ್ತೇನೆ. ಆದರೆ ಏನಯ್ಯ, ನನ್ನ ಮುಖ ನೋಡುವಾಗ ನಿನಗೆ ಸ್ವಲ್ಪ ಕನಿಕರ ಅಂತ ಹುಟ್ಟುವುದೇ ಇಲ್ಲ. ನನ್ನ ಮೈಯ ಬಣ್ಣ ಕೂದಲಿನ ಬಣ್ಣಕ್ಕೂ ಸ್ಪಷ್ಟವಾಗಿ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಕುದುರೆಯ ಗೊರಸಿನಿಂದ ಮೇಲೆ ಹೊರಟಂತಹ ಕೆಂಗೂಡು ನನ್ನ ಕೇಶರಾಶಿಯನ್ನು ಮುಚ್ಚಿಕೊಂಡಿದೆ. ನನ್ನ ಮುಖ ನೋಡು, ನನ್ನ ಹೊಟ್ಟೆ ನೋಡು, ನನ್ನ ಪಾನಗಳಿಲ್ಲದೆ ಬಳಲಿರ್ಬೇಡು. ನಾನು ಮನೆಯ ಅಂಗಣದಲ್ಲಿ ಮುಂದೆ ಹೇಗೆ ನೆನೆಸಿಕೊಂಡು ನುಡಿಸಿಕೆಯ ಪುಣ್ಯಾಸ ಒಳಗೆ ಕಲಿತಿದ್ದೇವೆ. ಬಡ
ಮಣಿಗುಮನ ಅಚುತ ಮಹಿಮೆಗಳ ಕಳೆದೊಯ್ದು ಭವನಗೆ ಮಣಿಗುಮನ ಅಚುತನ ಮಹಿಮೆಗಳ ಜನ ದೇವಾದಿ ಕೈ ಸ್ವಾಮಿ, ಯಾರನ್ನು ಹೃದಯ ಬಂದು ನನ್ನ ದೇವರೆಂದು ನಾನು ಭಾವಿಸಿದ್ದೇನೋ, ಪ್ರತಿಷ್ಠಾಪಿಸಿದ್ದೇನೋ ಅಂತಹ ಚಿತ್ತ ಕಂಡಾಗ ನನ್ನ ಮನಸ್ಸಿಗೆ ಅಂತ ಆನಂದ ಅಷ್ಟಿಷ್ಟಲ್ಲ. ಆಗಿದ್ದು ಹಸ್ತನಾವತಿ ಹಿರಿಯರಾದ ಭೀಷ್ಮಾಚಾರ್ಯರಿದ್ರು ಕೂಡ, ಗುರುಗಳಾದ ದ್ರೋಣಾಚಾರ್ಯರಿದ್ರು ಕೂಡ, ಅದೆಷ್ಟೋ ಮಂದಿ ಹಿರಿಯರಿದ್ರು ಕೂಡ ಈ ಗಳಿಗೆಯಲ್ಲಿ ಈ ವಿದುರ ಮನೆಗೆ ಪಾದ ಬೆಳೆಸಿದ್ದಾದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಇಲ್ಲ ಸ್ವಾಮಿ. ಧನ್ಯನಾದೆ. ದೇವನಾದವನು ಭಕ್ತನಾದಿ ಓ, ನಾನು ಬಂದಿದ್ದೇನೆ, ಆ, ನೀನು ಬರೆಯುವ ಹಾಗೆ ಮಾಡಿದ್ದೆ. ಓ, ಏನು ಮುಖ ನೋಡಿ ಹೀಗೆ ಮಾತಿನಲ್ಲಿ ಉಪಚಾರ ಮಾಡುವುದಿಲ್ಲ. ಹಾಗಿಲ್ಲ. ನೀನು ವಿದುರ ನಾಮಕ, ಓ, ವಿಧುರನಲ್ಲ. ಅಲ್ಲ, ನಿನಗೊಂದು ಮದುವೆ ಆಗಲಿಲ್ಲ. ಹೌದು. ಇಲ್ಲಿ ಹಿಂದೆ ನೋಡ್ತೀನಿ, ಮುಂದೆ ನೋಡ್ತೀನಿ, ಪುಣ್ಯಾತ್ಮ. ಅವಳು ಇದ್ದಾಳೆ. ಹೌದೇನೆ ಹೌದೇನೆ, ನೋಡಿದ್ಯಾ ನಮ್ಮ ಮನೆಗೆ ಬಂದಿದ್ದಾರಲ್ಲ ದೇವರು. ಆಗಿರುವಾಗ ದೇವರಿಗೆ ಏನು ಕೊಡುವುದು, ಏನು ಅವರು ಹಸಿವಿಂದ ಇದ್ದಾರೆ, ಹೊಟ್ಟಿ ಬರಿದಾಗಿದೆ, ಅನ್ನ ಪಾನ ಯಾವುದು ಕೊಡು ಸ್ವಾಮಿ. ನಾನು ಎಷ್ಟಾದ್ರೂ ಬಡವ, ಈಗ ಕಷ್ಟಿದ ವ್ಯಕ್ತಿ, ನನ್ನ ಭಕ್ತಿಯನ್ನು ಬಹಳವಾಗಿ ಹೊಗಳ್ತಾ ಇದ್ದೀರಿ. ಹಸಿದು ನಾನೈ ತಂದಡಿ ಪರಿ ಮಸಗೆ ಕುಣಿದಾಡುವೆನಿ. ಆ, ಏನು ಹುಚ್ಚರಾಗಿ ಅಲ್ಲ, ಅಂತಲ್ಲ, ಭ್ರಮೆ ಅಂತ ಅಲ್ಲ. ಹಾಗಲ್ಲ. ಭಕ್ತಿ ಅತಿರೇಕಕ್ಕೆ ಮುಟ್ಟಿದಾಗ ಹುಚ್ಚುವನ್ನು ಮಾತು ಆರೋಪವರೆಗೆ ಬಂದು ಹೋಗ್ತದೆ. ಓ, ನಿಮಗೆ ಅಲ್ಲ ನಿಮ್ಮ ದೇವರಿಗೆ ನಾನು ಏನು ಕೊಡಲಿ ಸ್ವಾಮಿ. ನನ್ನ ಅದು ದೇವರ ಕೊನೆ ಕಾಣಿಸಿದ ಏನೋ ಒಂದು ಕಾಣಿಸ್ತದೆ ನನಗಲ್ಲಿ. ಓಹೋ, ಹಾಗಾದ್ರೆ ಕೊಡ್ಬೇಕಾದ್ರೆ ಒಂದು ವಸ್ತು ಇದೆ ಸ್ವಾಮಿ. ಕೊಡ್ತೇನೆ. ಸ್ವರ್ಣಕುಂಭ. ಓ ಸ್ವಾಮಿಯೇ, ಓ ಸ್ವಾಮಿ, ದೇವರ ನೋಡಿ ನನಗೆ ಬಂತು. ನೋಡಿದರೆ ಎದುರಂತೆ ದಿನನಿತ್ಯವೂ ನಾನು ನೈವೇದ್ಯವನ್ನು ದೇವರಿಗೆ ಇಡ್ತಾ ಇದ್ದೇನೆ. ನನ್ನ ಕಣ್ಣಿಗೆ ಬಿದ್ದದು. ಹೌದು ಸ್ವಾಮಿ. ಆಗಿರುವಾಗಂತ ನೈವೇದ್ಯ ಸ್ವರ್ಣ ಕುಂಭ ಕ್ಷೀರವನ್ನು ತಂದಿದ್ದೇನೆ ಸ್ವಾಮಿ. ಇದನ್ನು ಸ್ವೀಕರಿಸಬೇಕು. ವಿದುರ, ನನ್ನ ಹಸಿವನ್ನು ನೀಗಿಸುವುದಕ್ಕೆ ಬೇಕಾಗಿದೆ ಕ್ಷೀರದಿಂದ ತುಂಬಿದ ಸ್ವರ್ಣ ಕುಂಭವನ್ನೇ ತಂದು ಕೈಗೆ. ಪಾತ್ರೆ ಎಷ್ಟು ದೊಡ್ಡದು ಅನ್ನೋದು ಪ್ರಧಾನವಲ್ಲ, ಅದು ಹುಡುಕಾಡುವ ಪಾತ್ರೆ ಆಗಬಾರದು. ಆಕಾರದಲ್ಲಿ ಸಣ್ಣದಿದ್ದರೂ ಅದು ತುಂಬಿರುವ ಪಾತ್ರೆಯಾಗಿರಬೇಕು. ನೀನು ಕೇವಲ ಕ್ಷೀರದಿಂದ ತುಂಬಿದ ಪಾತ್ರೆಯನ್ನು ನನ್ನ ಕೈಗಿಟ್ಟದಲ್ಲ, ನೀನು ಅಂತರಂಗ ಪೂರ್ಣವಾದ ಭಕ್ತಿಯಿಂದ ಪೂರ್ಣವಾಗಿ ತುಂಬಿದ ಸ್ವರ್ಣ ಕುಂಭವನ್ನೇ ನನ್ನ ಕೈಗಿಟ್ಟಿದೆ. ಆ ಮೂಲಕವಾಗಿ ಹಸಿವನ್ನು ನೀಗಿಸಿಕೊಡುವುದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟೇನೆ. ನೋಡಿದೆಯಾ, ಒಂದು ಹೊತ್ತಿಗೆ ಕುಡಿಯಬಹುದಾದ ಪ್ರಮಾಣಕ್ಕೆ ಕುಡಿತೆ ಅಂತ ಹೆಸರು. ಕುಡುತೆಯ ಪಾಲಿನೊಂದರ ಅದರ ಒಂದು ಪಾಲಿನಲ್ಲಿ ನನ್ನ ಹಸಿವು ಅಡಗಿದೆ. ಇದಕ್ಕೆ ನಿದರ್ಶನವನ್ನುವ ಹಾಗೆ ಕಟವಾಯಿಯಿಂದ ಹೊರಸುರಿದ
ಕೆಳಗೆ ಬಿದ್ದು ಹೋಯಿತು. ಏನು ಹೇಳ್ತಾ ಇದ್ದಾರಲ್ಲ, ತುಂಬಿದ ಒತ್ತರದಿಂದ ಒಂದೇ ಮಾತನ್ನು ಹೇಳ್ತಿದ್ದಾರೆ, ತುಂಬಿತಾ ತುಂಬಿತಾ ತುಂಬಿತಾ. ಏನು ಧ್ವನಿಯನ್ನು ಅಂದ್ರೆ ಮನೆಯಿಂದ ಪಾತ್ರದಲ್ಲಿ ತುಂಬಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಸುರಿಯುತ್ತಾ ಇದೆ, ಕ್ಷೀರ ಸಾಗರವಾಗಿ ಕಾಣಿಸ್ತಾ ಇದೆ. ವಿದುರನ ಅರಮನೆಯಲ್ಲಿ ಮುಖ್ಯ ಬರುವ ಹಾಲಿನವರೇ, ಇಂದಿಗಾದಿತ್ತು ನಾಳೆಗಾದಿತ್ತು ಮರುದಿವಸಕ್ಕೆ ಕೂಡಿಟ್ಟುಕೊಳ್ಳೋಣ ಅನ್ನುವ ಭಾವದಿಂದ ಹೇಳಿದ್ದಾರೆ. ಕ್ಷೀರಸಾಗರವೇ ಧರೆಗಿಳಿಯಿತು ಅನ್ನುವ ಹಾಗೆ ವಿಶೇಷವಾದ ಅನುಭವಕ್ಕೆ ಅವರೆಲ್ಲರೂ ಒಳಗಾಗುತ್ತವರಿದ್ದಾರೆ. ಹೀಗಿರುವಾಗ ಅಚ್ಚರಿ ಎನ್ನುವುದು ಸಹಜ. ಹೌದೇನು, ಬಹಳ ಪೂರ್ವದಲ್ಲಿ ನನ್ನ ಗೆಳೆಯನಾದಂತಹ ಸುಧಾಮ ಅಂದ್ರೆ ಕುಚೇಲ ನಾಮಕ ನನ್ನನ್ನು ಕಾಣುವುದಕ್ಕಾಗಿ ದ್ವಾರಕೆಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದೆ. ಸಂಕೋಚ ಭಾವದಿಂದ ಹಿಡಿಯ ವರಕ್ಕಿಯನ್ನು ತನ್ನ ಕಂಕುಳಲ್ಲಿ ಮರೆಗೊಳಿಸಿ ನನಗೆ ಕಾಣಿಸದ ಹಾಗೆ ನನ್ನನ್ನು ನುಡಿಸಿದ. ನನ್ನ ಕಣ್ಣಿನಿಂದ ಮುಚ್ಚುಮರೆ ಮಾಡುತ್ತೇನೆ, ಅಡಗಿಸಿರ್ತೇನೆ ಅನ್ನುವ ಹಾಗೆ ಯಾರಾದರೂ ಮುಂದಾದರೆ ಮರೆಸುವುದಕ್ಕೆ ಸಾಧ್ಯವಾದಿದ್ದೆ, ಮರೆಗೊಳಿಸುವುದಕ್ಕೆ ಕುಡಿತ ಹೇಳು. ಇಲ್ಲ, ಅವನ ಕಂಕುಳಲ್ಲಿ ಬಂಧಿಸಿದ್ದ ಚೀಲವನ್ನು ಸೆಳೆದು ಅದರೊಳಗೆ ಕೈ ಹಾಕಿ 2 ಹಿಡಿಯ ಅವರಕ್ಕಿಯನ್ನು ನಾನು ಸೇವಿಸಿದೆ. 3ನೇ ಹಿಡಿಯ ಅವರಕ್ಕಿಯನ್ನು ಇನ್ನೇನು ತಿನ್ನಬೇಕು ಅನ್ನುವಷ್ಟರಲ್ಲಿ ರುಕ್ಮಿಣಿ ಬಂದು ತಡೆದು, ಏನು ಎಲ್ಲ ಪೂರ್ತಿ ನೀವೇ ಮುಗಿಸ್ತೀರಾ ಅನ್ನುವ ಹಾಗೆ ತಿನ್ನದು 2 ಹಿಡಿಯ ಅವರಕ್ಕಿ. ಆದರೆ ಪತಿಯಾಗಿ ಸಂತೋಷವನ್ನು ಆ ಹೊಟ್ಟೆ ತುಂಬಿದ ಅನುಭವವನ್ನು ಅನುಭವಿಸಿದ್ದು ದ್ವಾರಕೆಯಲ್ಲಿದ್ದ ಮಂದಿಗಳು. ಪರಿಣಾಮ ಸುಧಾಮನಾದ. ಅಂದಿನ ಅವಲಕ್ಕಿಯ ರುಚಿ ಇನ್ನು ನೀನು ಕೊಟ್ಟ ಈ ಕ್ಷೀರದ ರುಚಿ ಒಂದೇ ತೆರನಾಗಿ ಆಗಿದೆ. ಪ್ರಪಂಚದಲ್ಲಿ ತಂಗುಳಿನ ಬುದ್ಧಿಗೆ ಸೇರಿಸಿದ ಮೊಸರನ್ನದಿಂದ ಹಿಡಿದು ಕ್ಷರಸಭರಿತವಾದ ಭೋಜನವನ್ನು ಉಂಡದ ಸವಿಯನ್ನು ಅನುಭವಿಸಿದವನು ನಾನು. ಆದರೆ ಈ ಸಂತೋಷ, ಈ ಅನುಭವ, ಈ ಸವಿ ನನಗೆ ಇಲ್ಲಿಯವರೆಗೆ ಯಾವುದರಲ್ಲೂ ಬರಲಿಲ್ಲ. ಹೌದೇನು, ಮನಸ್ಸು ತುಂಬಿ ಬಂತು. ಈ ಮಾತೆ ನನ್ನ ಅತ್ತೆ ಇಲ್ಲಿಯೇ ಇದ್ದಾಳೆ, ಅವಳನ್ನು ಮಾತನಾಡಿಸಬೇಕು. ಬರುವ ಕಾರಣ ಹಿಂದಿನ ಉದ್ದೇಶ ನಿನಗೂ ಸ್ಪಷ್ಟವಾಗಲಿ. ಒಂದು ಉಪಕಾರ ಮಾಡಬೇಕು. ಇದರ ಆಶಯ ನೇರವಾಗಿ ಸುಯೋಧನನ ಬಳಿಗೆ ಸಾಗಿ ನಾನು ಬಂದ ಆಗಮದ ವಿಷಯವನ್ನು ತಿಳಿಸಿ ಅವನ್ನ ಕಾಣುವುದಕ್ಕೆ ನಾನು ಉತ್ಸುಕನಾಗಿದ್ದೇನೆ, ಅದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನೋ ಹಾಗೆ ಕೇಳಿಕೊಂಡು ಬರುವುದೇ.